ನಿಸರ್ಗಾನೋನಿ ಪ್ರೆಸೆಂಟ್ ಸೆಲ್ಫ್ ಕೇರ್ ಟಿಪ್ಗೆ ಸ್ವಾಗತ. ನಾನು ಆದರ್ಶಿನಿ. ಚಳಿಗಾಲದಲ್ಲಿ ಲಿವರ್ ಬಗ್ಗೆ ಕಾಳಜಿ ವಹಿಸೋದು ಬಹಳ ಮುಖ್ಯ. ಯಾಕಂದ್ರೆ ಈ ಸಮಯದಲ್ಲಿ ದೇಹದ ಮೆಟಬಾಲಿಸಮ್ ನಿಧಾನವಾಗಿರುತ್ತೆ. ಇದರಿಂದ ಲಿವರ್ ಮೇಲೆ ಜಾಸ್ತಿ ಪ್ರೆಷರ್ ಹೆಚ್ಚಾಗುತ್ತೆ. ಚಳಿಗಾಲದಲ್ಲಿ ಲಿವರ್ ಹೇಗೆ ನಾವು ನೀಟಾಗಿ ಇಟ್ಕೊಳ್ಬೇಕು, ಹೇಗೆ ಸುರಕ್ಷಿತವಾಗಿ ಕಾಪಾಡಬೇಕು, ಯಾವ ಆಹಾರವನ್ನು ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟ್, ಆ ಕುರಿತ ಮಾಹಿತಿ ನೀಡ್ತಾ ಹೋಗ್ತೀನಿ. ಪಾಲಕ್ ಸೊಪ್ಪು ಸೇವಿಸೋದು ಬಹಳ ಉತ್ತಮ. ಈ ಸೊಪ್ಪಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಸಿ ಮತ್ತು ಫಾಲಿಕ್ ಆಮ್ಲವಿದ್ದು ಇದು ಲಿವರ್ನಲ್ಲಿರುವಂತಹ ಕೆಟ್ಟ ಅಂಶವನ್ನು ತೆಗೆದುಹಾಕೋಕೆ ಸಹಾಯ ಮಾಡುತ್ತಂತೆ. ಇನ್ನು ರಾಡಿಶ್ ಅಂದರೆ ಮೂಲಂಗಿ ಕೂಡ ತುಂಬ ಒಳ್ಳೆಯದು. ಮೂಲಂಗಿಯಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇದ್ದು ಇದು ಲಿವರ್ ಶುದ್ಧೀಕರಿಸಲು ಸಹಾಯ ಮಾಡುತ್ತೆ. ಮತ್ತು ಕ್ಯಾರೆಟ್ ಕೂಡ ಸೇವಿಸಬಹುದು. ಇದು ಬೀಟಾ ಕ್ಯಾರೋಟಿನ್ ಅನ್ನೋ ಅಂಶವನ್ನು ಹೊಂದಿರುತ್ತೆ. ಇದು ಲಿವರ್ಗೆ ಬಹಳ ಇಂಪಾರ್ಟೆಂಟ್. ಲಿವರನ್ನು ಬಲಪಡಿಸುತ್ತೆ ಮತ್ತು ಹಾನಿಯಿಂದ ರಕ್ಷಿಸುತ್ತೆ. ಸೊ ನೀವು ಬೆಳಗ್ಗೆ ಸಲಾಡ್ಗಳು, ಸೂಪ್ಗಳು ಅಥವಾ ಜ್ಯೂಸ್ಗಳಲ್ಲಿ ಕ್ಯಾರೆಟ್, ಮೂಲಂಗಿ, ಪಾಲಕ್ ಸೇವಿಸಿದ್ರೆ ಉತ್ತಮ. ಇಲ್ಲಾಂದರೆ ಈ ತರಕಾರಿಯನ್ನು ಲಘುವಾಗಿ ಬೇಯಿಸಿ ಪಲ್ಯದ ರೀತಿ ಸೇವನೆ ಮಾಡಿದ್ರೆ ಬಹಳ ಒಳಿತು.